ಇನ್ನು ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದೀವಿ, ಸೇನಾ ವಾಹನ ಹೋಗೋದಕ್ಕೆ ಎಷ್ಟೊಂದು ಪ್ರಮಾಣದಲ್ಲಿ ಅಲ್ಲಿ ತೊಂದರೆ ಆಗ್ತಾ ಇದೆ ಅಂತ ಜನ ಬಂದು ಜಮಾವಣೆಗೊಳ್ತಾ ಇದ್ದಾರೆ. ಅಂತಿಮ ನಮನವನ್ನು ಸಲ್ಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಬಂದರೂ ಕೂಡ ತೊಂದರೆ ಆಗ್ತಾ ಇರೋದು ಸೇನಾ ವಾಹನಕ್ಕೆ. ಅಲ್ಲಿ ಅನೌನ್ಸ್ ಕೂಡ ಮಾಡ್ತಾ ಇದ್ದಾರೆ, ದಯವಿಟ್ಟು ರಸ್ತೆಯ ಒಳಗಡೆ ಬರಬೇಡಿ, ರಸ್ತೆಯ ಮಧ್ಯದಲ್ಲಿ ಬರಬೇಡಿ, ಇಕ್ಕೆಲೆಗಳಲ್ಲಿ ನಿಂತು ಅಂತಿಮ ನಮನ ಸಲ್ಲಿಸಿ, ಇಲ್ಲದೆ ಹೋದರೆ ತೊಂದರೆ ಆಗುತ್ತೆ ಅನ್ನುವಂಥ ಘೋಷಣೆನ ಅಲ್ಲಿ ಮಾಡ್ತಾ ಇದ್ರು ಕೂಡ ಜನ ಕೇಳ್ತಾ ಇಲ್ಲ. ರಸ್ತೆಯ ಮಧ್ಯಭಾಗದಲ್ಲೇ ಬರ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಸೇನಾ ವಾಹನ ನಿಗದಿತ ಸಮಯದಲ್ಲಿ ತಲುಪೋದು ಡೌಟು ಅನ್ನುವಂಥ ವಿಚಾರ ಸದ್ಯ ಗೊತ್ತಾಗ್ತಾ ಇದೆ. ರಸ್ತೆಯ ಪಕ್ಕದಲ್ಲೇ ನಿಂತು ಅಂತಿಮ ನಮನ ಸಲ್ಲಿಸುವವರ ಸಂಖ್ಯೆಯೂ ಅಷ್ಟೇ ಇದೆ. ರಸ್ತೆಯ ಮಧ್ಯಭಾಗಕ್ಕೆ ಬಂದು ಸೇನಾ ವಾಹನದ ಮುಂಭಾಗದಲ್ಲಿ ನಿಂತು ಅಂತಿಮ ನಮನವನ್ನು ಸಲ್ಲಿಸ್ತಾ ಇರುವಂಥವರ ಸಂಖ್ಯೆಯೂ ಕೂಡ ಅಷ್ಟೇ ಪ್ರಮಾಣದಲ್ಲಿದೆ. ಪೊಲೀಸರು ಅಲ್ಲಿ ಹರಸಾಹಸವನ್ನು ಪಡ್ತಾ ಇದ್ದಾರೆ. ಜನಕ್ಕೆ ನಿಯಂತ್ರಣ ಮಾಡಬೇಕು ಅಂದರೆ ಅಲ್ಲಿ ಜಬರ್ದಸ್ತಿಯಿಂದಲೂ ಕೂಡ ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಮನವಿಯನ್ನು ಮಾತ್ರ ಮಾಡಿಕೊಳ್ಬೇಕು, ಅಂಥ ಮನವಿ ಕೂಡ ಜನ ಸ್ಪಂದಿಸ್ತಾ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಅಲ್ಲಿ ಪೊಲೀಸರು ಜನರನ್ನು ನಿಯಂತ್ರಿಸುವಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ರಸ್ತೆ ಮಧ್ಯದಲ್ಲಿ ಬರಬೇಡಿ ಅನ್ನುವಂಥ ಮನವಿಯನ್ನು ಮಾಡ್ತಾರೆ. ರಸ್ತೆ ಮಧ್ಯಭಾಗದಲ್ಲಿ ಬರ್ತಾ ಇರುವಂಥ ಜನರನ್ನು ಸರಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಪೊಲೀಸ್ ಎಸ್ಕಾರ್ಟ್ನೊಂದಿಗೆ ಸಾಗ್ತಾ ಇರುವಂಥ ಸೇನಾ ವಾಹನದ ಮುಂಭಾಗದಲ್ಲಿಯೇ ಜನ ಬಂದು ಜಮಾವಣೆ ಆಗ್ತಾ ಇರೋ ಕಾರಣಕ್ಕಾಗಿ ವಾಹನ ಮುಂದೆ ಸಾಗೋದಕ್ಕೂ ಕೂಡ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಆಗಲಿ लारे
ಕೊನೆಗೆ ಅಲ್ಲಿ ಪೊಲೀಸರೇ ಹರಸಾಹಸವನ್ನು ಪಟ್ಟು ಜನರನ್ನ ಜರುಗಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಅದು ಕೂಡ ಸಾಧ್ಯ ಆಗ್ತಾ ಇಲ್ಲ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಎಷ್ಟೊಂದು ಪ್ರಮಾಣದಲ್ಲಿ ವೆಹಿಕಲ್ಗಳು ಬಂದು ಜಮಾವಣೆಗೊಂಡವು ಅಂತ. ಎಷ್ಟೊತ್ತು ಕೂಡ ರಸ್ತೆ ಇಕ್ಕೆಲೆಗಳಲ್ಲಿ ನಿಂತು ಜನ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ರು. ಆದರೆ ಈಗ ಒಂದಷ್ಟು ವಾಹನಗಳು ಹೆಚ್ಚುವರಿಯಾಗಿ ಸೇರ್ಕೊಂಡಿವೆ. ಈ ಕಾರಣಕ್ಕಾಗಿ ಅಲ್ಲಿ ಸೇನಾ ವಾಹನ ಸಾಗುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಪಾರ್ಥಿವ ಶರೀರ ಹೊತ್ತಿರುವಂತಹ ವಾಹನದ ಮುಂಭಾಗದಲ್ಲಿಯೇ ಬೈಕ್ ರ್ಯಾಲಿಯನ್ನ ಬರ್ತಾ ಇದ್ದಾರೆ ಯುವಕರು. ಅದರ ಹಿಂಭಾಗದಲ್ಲೂ ಕೂಡ ಒಂದಷ್ಟು ಬೈಕ್ನ ಮೂಲಕ ಜನ ಬರ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ವಾಹನ ಮುಂದೆ ಸಾಗುವುದಕ್ಕೆ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇದೆ. ಪೊಲೀಸರು ಮನವಿಯನ್ನ ಮಾಡಿಕೊಂಡ್ರೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಅದು ಕೂಡ ಸಾಧ್ಯ ಆಗ್ತಾ ಇಲ್ಲ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಎಷ್ಟೊಂದು ಪ್ರಮಾಣದಲ್ಲಿ ವೆಹಿಕಲ್ಗಳು ಬಂದು ಜಮಾವಣೆಗೊಂಡವು ಅಂತ. ಎಷ್ಟೊತ್ತು ಕೂಡ ರಸ್ತೆ ಇಕ್ಕೆಲೆಗಳಲ್ಲಿ ನಿಂತು ಜನ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ರು. ಆದರೆ ಈಗ ಒಂದಷ್ಟು ವಾಹನಗಳು ಹೆಚ್ಚುವರಿಯಾಗಿ ಸೇರ್ಕೊಂಡಿವೆ. ಈ ಕಾರಣಕ್ಕಾಗಿ ಅಲ್ಲಿ ಸೇನಾ ವಾಹನ ಸಾಗುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಪಾರ್ಥಿವ ಶರೀರ ಹೊತ್ತಿರುವಂತಹ ವಾಹನದ ಮುಂಭಾಗದಲ್ಲಿಯೇ ಬೈಕ್ ರ್ಯಾಲಿಯನ್ನ ಬರ್ತಾ ಇದ್ದಾರೆ ಯುವಕರು. ಅದರ ಹಿಂಭಾಗದಲ್ಲೂ ಕೂಡ ಒಂದಷ್ಟು ಬೈಕ್ನ ಮೂಲಕ ಜನ ಬರ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ವಾಹನ ಮುಂದೆ ಸಾಗುವುದಕ್ಕೆ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇದೆ. ಪೊಲೀಸರು ಮನವಿಯನ್ನ ಮಾಡಿಕೊಂಡ್ರೂ ಕೂಡ ಜನ ಕೇಳದೇ ಇರುವಂತಹ ಪರಿಸ್ಥಿತಿಯಲ್ಲಿದ್ದಾರೆ. ಈ ಕಾರಣಕ್ಕಾಗಿ ಗುಡಿಗೆರೆ ಗ್ರಾಮಕ್ಕೆ ನಿಗದಿತ ಸಮಯದಲ್ಲಿ ಇನ್ನೂ ತೆರಳಬೇಕಿತ್ತು ಪಾರ್ಥಿವ ಶರೀರ ಅಂತ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಅದು ಕೂಡ ಸಾಧ್ಯ ಆಗ್ತಾ ಇಲ್ಲ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಎಷ್ಟೊಂದು ಪ್ರಮಾಣದಲ್ಲಿ ವೆಹಿಕಲ್ಗಳು ಬಂದು ಜಮಾವಣೆಗೊಂಡವು ಅಂತ. ಎಷ್ಟೊತ್ತು ಕೂಡ ರಸ್ತೆ ಇಕ್ಕೆಲೆಗಳಲ್ಲಿ ನಿಂತು ಜನ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ರು. ಆದರೆ ಈಗ ಒಂದಷ್ಟು ವಾಹನಗಳು ಹೆಚ್ಚುವರಿಯಾಗಿ ಸೇರ್ಕೊಂಡಿವೆ. ಈ ಕಾರಣಕ್ಕಾಗಿ ಅಲ್ಲಿ ಸೇನಾ ವಾಹನ ಸಾಗುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಪಾರ್ಥಿವ ಶರೀರ ಹೊತ್ತಿರುವಂತಹ ವಾಹನದ ಮುಂಭಾಗದಲ್ಲಿಯೇ ಬೈಕ್ ರ್ಯಾಲಿಯನ್ನ ಬರ್ತಾ ಇದ್ದಾರೆ ಯುವಕರು. ಅದರ ಹಿಂಭಾಗದಲ್ಲೂ ಕೂಡ ಒಂದಷ್ಟು ಬೈಕ್ನ ಮೂಲಕ ಜನ ಬರ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ವಾಹನ ಮುಂದೆ ಸಾಗುವುದಕ್ಕೆ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇದೆ. ಪೊಲೀಸರು ಮನವಿಯನ್ನ ಮಾಡಿಕೊಂಡ್ರೂ ಕೂಡ ಜನ ಕೇಳದೇ ಇರುವಂತಹ ಪರಿಸ್ಥಿತಿಯಲ್ಲಿದ್ದಾರೆ. ಈ ಕಾರಣಕ್ಕಾಗಿ ಗುಡಿಗೆರೆ ಗ್ರಾಮಕ್ಕೆ ನಿಗದಿತ ಸಮಯದಲ್ಲಿ ಇನ್ನೂ ತೆರಳಬೇಕಿತ್ತು ಪಾರ್ಥಿವ ಶರೀರ. ಅದು ಲೇಟ್ ಆಗುತ್ತೆ, ಒಂದಷ್ಟರ ಮಟ್ಟಿಗೆ ವಿಳಂಬ ಆಗುತ್ತೆ ಎನ್ನುವಂಥ ಮಾಹಿತಿ ಸದ್ಯ ಸಿಗ್ತಾ ಇದೆ. ಇನ್ನು ಹುತಾತ್ಮರಾಗಿರುವಂತಹ ಯೋಧ ಗುರುವರಿಗೆ ಟಿವಿ9 ಕೂಡ ವಿಡಿಯೋದ ಮೂಲಕ ಅಂತಿಮ ನಮನವನ್ನು ಸಲ್ಲಿಸುತ್ತೆ. ವಿಡಿಯೋ ಮೂಲಕ ಅವರಿಗೆ ನಮನವನ್ನು ಸಲ್ಲಿಸ್ತಾನೆ. ಯಾವ ರೀತಿಯಾದಂತಹ ಬದುಕಿತ್ತು ಯೋಧ ಗುರು ಅವರದ್ದು, ಆ ಮೂಲಕ ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸುವಂಥ ಕೆಲಸವನ್ನು ಟಿವಿ9 ಕೂಡ ಮಾಡ್ತಾ ಇದೆ. ದೇಶದಲ್ಲಿರುವಂತಹ ಏನು 16 ರಾಜ್ಯಗಳ ಯೋಧರು ಹುತಾತ್ಮರಾಗಿದ್ದಾರೆ. ಅವರ ಮನೆಯಲ್ಲಿ ನೀರವ ಮೌನ ಆವರಿಸಿದರೆ ಅವರ ಕುಟುಂಬಸ್ಥರು ಸಂಬಂಧಿಕರ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಂಡಿದೆ. ಅವರ ಜೊತೆಗೆ ಜನ ಕೂಡ ಬರ್ತಾ ಇದ್ದಾರೆ, ಅಂತಿಮ ನಮನವನ್ನು ಸಲ್ಲಿಸುವುದಕ್ಕೆ ಮುಂದೆ ಬರ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ರಸ್ತೆಯ ಇಕ್ಕೆಲೆಗಳ ಜೊತೆಗೆ ರಸ್ತೆಯ ಮಧ್ಯಭಾಗದಲ್ಲೂ ಕೂಡ ಜನ ಬಂದಿರೋ ಕಾರಣಕ್ಕೆ ಒಂದಷ್ಟರ ಮಟ್ಟಿಗೆ ವಿಳಂಬ ಆಗುತ್ತೆ ಪಾರ್ಥಿವ ಶರೀರ ಅವರ ಸ್ವಗ್ರಾಮಕ್ಕೆ ತೆರಳುವಂಥದ್ದು. ಅದೃಷ್ಟದಲ್ಲಿ ಕೂಡ ನೋಡ್ತಾ ಇದ್ದೀವಿ, ಜನಜಂಗುಳಿ ಜಾಸ್ತಿ ಆಗ್ತಾ ಇದೆ. ಬರುವಂಥವರ ಸಂಖ್ಯೆ ಜಾಸ್ತಿ ಆಗ್ತಾ ಇರೋ ಕಾರಣಕ್ಕಾಗಿ ಸೇನಾ ವಾಹನ ಮುಂದೆ ಸಾಗೋದಕ್ಕೆ ತಡೆಯೊಡ್ಡದ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಒಂಚೂರು ವಿಷಲ್ ಬರ್ತಾ ಇರಲಿ ಅಂತ ವಿಷಲು ಸೇಮ್ ಅಲ್ಲಿ ಲಾರಿ 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 ಕಾರಲ್ಲಿ ಅಂತ ಹೇಳ್ತಾರಲ್ಲಪ್ಪ, ಏನು
इंडियन आर्मी के भारत माता के ಅಣ್ಣ ಬರ್ತಾ ಇದ್ದಾರೆ. ಒಂದು ಕಡೆ ಗುಡಿಗೆರೆ ಹತ್ರ ಹೊರಟಿರುವಂಥವರ ಪಾರ್ಥಿವ ಶರೀರದ ಸೇನಾ ವಾಹನವನ್ನು ನೋಡ್ತಾ ಇದ್ರೆ ಇತ್ತ ಅಂತ್ಯಕ್ರಿಯೆಗೆ ಬೇಕಾಗುವಂಥ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಅಂತಿಮವಾದಂಥ ಸಿದ್ಧತೆಗಳು ಕೂಡ ಮುಗಿದು ಹೋಗಿದೆ. ಇನ್ನು ಜನ ರಸ್ತೆಯ ಇಕ್ಕೆಲೆಗಳಲ್ಲಿ ಬರ್ತಾ ಇದ್ರೆ ಅದರ ಅಕ್ಕಪಕ್ಕದಲ್ಲೂ ಕೂಡ ಜನ ಬೈಕ್ ರ್ಯಾಲಿಯ ಮುಖಾಂತರ ತೆರಳುತ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಒಂದಷ್ಟರ ಹೊತ್ತು ಏನು ಮಾಡಬೇಕು ಅನ್ನುವಂಥ ವಿಚಾರ ಕೂಡ ಪೊಲೀಸರಿಗೆ ಗೊತ್ತಾಗಲಿಲ್ಲ. ಅಷ್ಟರ ಮಟ್ಟಿಗೆ ಅಲ್ಲಿ ಜನಜಂಗುಳಿ ಇತ್ತು. ಜನ ಸೇನಾ ವಾಹನದ ಸುತ್ತಮುತ್ತ ಇದ್ದರು. ರಸ್ತೆಯ ಮಧ್ಯದಲ್ಲಿಯೇ ಬಂದು ಅದಕ್ಕೆ ಅಂತಿಮ ನಮನವನ್ನು ಸಲ್ಲಿಸೋದಕ್ಕೂ ಕೂಡ ಮುಂದಾದರು. ಈ ಸಂದರ್ಭದಲ್ಲಿ ಸೇನಾ ವಾಹನ ತೆರಳುವುದಕ್ಕೆ ಒಂದು ಸ್ವಲ್ಪ ಮಟ್ಟಿಗಿನ ಅಡೆತಡೆ ಆಯಿತು. ಅದಾದ ನಂತರದಲ್ಲಿ ಈಗ ಸರಾಗವಾಗಿ ವಾಹನ ಸಾಗ್ತಾ ಇದೆ. ಗುಡಿಗೆರೆಯತ್ತ ಪಾರ್ಥಿವ ಶರೀರ ಸಾಗ್ತಾ ಇದ್ದು KM ದೊಡ್ಡಿಯ ಸರ್ಕಾರಿ ಜಾಗದಲ್ಲಿ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಈಗಾಗಲೇ ಅಂತ್ಯಕ್ರಿಯೆ ನೆರವೇರುವಂಥ ಜಾಗ ಏನಿದೆ ಅಲ್ಲಿಗೆ ಅಂತಿಮ